ಕಥಾಲೋಕಕ್ಕೆ ಸ್ವಾಗತ. ರಾಮಾಯಣದಲ್ಲಿ ಬರುವಂತಹ ಅತ್ಯಂತ ಶಕ್ತಿಶಾಲಿ ಪಾತ್ರಗಳಲ್ಲೊಂದು ವಾಲಿಯ ಪಾತ್ರ. ಈ ವಾಲಿಯನ್ನ ರಾಮ ಮರೆಯಲ್ಲಿ ನಿಂತು ಬಾಣ ಬಿಟ್ಟು ಕೊಲ್ತಾನೆ. ಬೇರೆ ಯಾರಿಗೂ ಈ ರೀತಿ ಕೊಲ್ಲದ ರಾಮ ವಾಲಿಯನ್ನ ಈ ರೀತಿ ಕೊಂದಿದ್ದು ನ್ಯಾಯವಾ? ಇದಕ್ಕೆ ಕಾರಣ ಏನು? ಬನ್ನಿ ತಿಳ್ಕೊಳ್ಳೋಣ. ತಂದೆಯ ಆಜ್ಞೆಯನ್ನ ಪಾಲನೆ ಮಾಡೋದಕ್ಕೋಸ್ಕರ ರಾಮ, ಸೀತೆ ಮತ್ತು ಲಕ್ಷ್ಮಣ 14 ವರ್ಷ ವನವಾಸಕ್ಕೆ ಬರ್ತಾರೆ. ಈಗ ಬಂದಾಗ ರಾವಣನಿಂದ ಸೀತೆಯ ಅಪಹರಣ ಆಗುತ್ತೆ. ಹೆಂಡತಿಯನ್ನು ಕಳ್ಕೊಂಡಂತ ರಾಮ ಬಹಳ ದುಃಖದಿಂದ ಇಡೀ ಕಾಡಿನಲ್ಲೆಲ್ಲ ಹುಡುಕ್ತಾ ಋಷ್ಯಮುಖ ಪರ್ವತ ಅನ್ನುವಂಥ ಒಂದು ಜಾಗಕ್ಕೆ ಬರ್ತಾರೆ. ಅಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಸಹಾಯದಿಂದ ಸುಗ್ರೀವನ ಪರಿಚಯ ಆಗುತ್ತೆ. ಇಬ್ರು ಒಳ್ಳೆ ಸ್ನೇಹಿತರಾಗ್ತಾರೆ, ಕಷ್ಟ ಸುಖಗಳನ್ನು ಹಂಚ್ಕೊಳ್ತಾರೆ. ರಾಮನಿಗೆ ಗೊತ್ತಾಗುತ್ತೆ ಸುಗ್ರೀವನ ರಾಜ್ಯ ಮತ್ತು ಅವನ ಹೆಂಡತಿಯನ್ನ ಅವನ ಅಣ್ಣ ವಾಲಿ ಕಿತ್ಕೊಂಡಿದ್ದಾನೆ ಅಂತ, ಮತ್ತೆ ಅವನನ್ನ ಅಲ್ಲಿಂದ ಓಡಿಸಿರ್ತಾನೆ ಅಂತ, ಅವನ ರಾಜ್ಯದಿಂದ, ಕಿಷ್ಕಿಂಧೆಯಿಂದ. ಹಾಗೆಯೇ ಸುಗ್ರೀವನಿಗೆ ಗೊತ್ತಾಗುತ್ತೆ ರಾಮನ ಹೆಂಡತಿಯಾದ ಸೀತೆಯನ್ನ ರಾವಣ ಅಪಹರಿಸಿದಾನೆ ಅಂತ. ಸುಗ್ರೀವ ಮಾತು ಕೊಡ್ತಾನೆ, ನಾನು ನಿನಗೆ ಸಹಾಯ ಮಾಡ್ತೀನಿ ಸೀತೆಯನ್ನು ಹುಡ್ಕೋದಿಕ್ಕೆ ಅಂತ. ಅದಕ್ಕೆ ಪ್ರತಿಯಾಗಿ ರಾಮ ಮಾತು ಕೊಡ್ತಾನೆ, ನಾನು ನಿನ್ನ ಹೆಂಡತಿ ಮತ್ತು ನಿನ್ನ ರಾಜ್ಯವನ್ನ ವಾಲಿಯಿಂದ ನಿನಗೆ ಕೊಡಿಸ್ತೀನಿ, ಮತ್ತೆ ವಾಲಿಗೆ ಸಂಹಾರ ಮಾಡ್ತೀನಿ ಅಂತೇಳಿ ರಾಮ ಮಾತು ಕೊಡ್ತಾನೆ. ಇಬ್ರು ಒಳ್ಳೆಯ ಸ್ನೇಹಿತರಾಗ್ಬಿಡ್ತಾರೆ. ಹೀಗೆ ಮಾತಾಡ್ತಾ ಇರುವಾಗ ರಾಮ ಕೇಳ್ತಾನೆ, ನೀನು ಮತ್ತು ನಿಮ್ಮ ಅಣ್ಣ ಯಾಕೆ ಈ ರೀತಿ ವೈರಿಗಳಾಗಿದ್ದೀರಾ? ಅದಕ್ಕೆ ಕಾರಣ ಏನು ಅಂತ. ಆಗ ಸುಗ್ರೀವ ಒಂದು ಕಥೆಯನ್ನು ಹೇಳ್ತಾನೆ, ಇದಕ್ಕೆ ಕಾರಣವಾದ ಘಟನೆಯನ್ನ. ಮೊದಲು ವಾಲಿ ಮತ್ತು ಸುಗ್ರೀವ ಇಬ್ರು ಬಹಳ ಒಳ್ಳೆಯ ಅಣ್ಣ ತಮ್ಮಂದರಾಗಿರ್ತಾರೆ, ಸಹೋದರರು, ಆತ್ಮೀಯ ಸಹೋದರರಾಗಿರ್ತಾರೆ. ಏನಾಗುತ್ತೆ, ಒಂದಿನ ಮಾಯಾವಿ ಅನ್ನೋ ಒಬ್ಬ ರಾಕ್ಷಸ ಮಧ್ಯರಾತ್ರಿಯಲ್ಲಿ ಬಂದು ವಾಲಿಯನ್ನು ಯುದ್ಧಕ್ಕೆ ಕರೀತಾನೆ. ವಾಲಿ ಅವನ ಜೊತೆ ಯುದ್ಧ ಮಾಡಲಿಕ್ಕೆ ಅಂತ ಹೋದಾಗ ತಮ್ಮನಾದ ಸುಗ್ರೀವ ಕೂಡ ಅವನ ಜೊತೆಯಲ್ಲಿ ಹೋಗ್ತಾನೆ. ಇಬ್ಬರು ಬರೋದನ್ನ ನೋಡಿದಂತಹ ಈ ಮಾಯಾವಿ ರಾಕ್ಷಸನಿಗೆ ಸ್ವಲ್ಪ ಭಯ ಆಗುತ್ತೆ. ಅವನು ಅವರಿಂದ ತಪ್ಪಿಸ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಅವನು ಒಂದು ಗುಹೆಯನ್ನು ತಲುಪ್ತಾನೆ. ಅವನನ್ನ ಸುಗ್ರೀವ ಮತ್ತೆ ವಾಲಿ ಅವನನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಅಲ್ಲಿ ಅವನು ಗುಹೆಯ ಒಳಗೆ ಹೊರಟೋಗ್ಬಿಡ್ತಾನೆ. ಅಲ್ಲಿಗೆ ಬಂದಂತಹ ವಾಲಿ ಅವನ ತಮ್ಮನಿಗೆ ಹೇಳ್ತಾನೆ, ನಾನು ಒಳಗೋಗಿ ಆ ರಾಕ್ಷಸನ್ನ ಸಾಯಿಸಿ ಬರ್ತೀನಿ, ನೀನು ಒಳಗೆ ಬರಬೇಡ, ನೀನು ಇಲ್ಲೇ ಕಾಯ್ತಾ ಇರು ಅಂತ ಹೇಳಿ ಅವನು ಗುಹೆಯ ಒಳಗೆ ಹೋಗ್ತಾನೆ. 1 ವರ್ಷ ಕಾಲ ಸುಗ್ರೀವ ಹೊರಗಡೆ ಅವನಿಗೋಸ್ಕರ ಕಾಯ್ತಾನೆ. ಆದರೆ ವಾಲಿ ಬರೋದಿಲ್ಲ. ಒಳಗಡೆಯಿಂದ ಚೀರಾಡೋ ಶಬ್ದ ಬರುತ್ತೆ. ಸ್ವಲ್ಪ ದಿನಗಳಾದ ನಂತರ ನೊರೆಯಿಂದ ಕೂಡಿರುವಂತಹ ರಕ್ತ ಗುಹೆಯಿಂದ ಹೊರಗಡೆ ಬರೋಕ್ಕೆ ಶುರುವಾಗುತ್ತೆ. ಸುಗ್ರೀವನಿಗೆ ಏನನ್ಸುತ್ತೆ ಅಂತೇಳಿ, ಎಲ್ಲೋ ನನ್ನ ಅಣ್ಣ ವಾಲಿಯನ್ನ ರಾಕ್ಷಸ ಕೊಂದು ಹಾಕಿದ್ದಾನೆ, ಇನ್ನು ನನ್ನ ಅಣ್ಣ ವಾಲಿ ಬರೋದಿಲ್ಲ, ಜೊತೆಗೆ ಈ ರಾಕ್ಷಸ ಇನ್ನೇನಾದ್ರೂ ಗುಹೆಯಿಂದ ಹೊರಗೆ ಬಂದ್ರೆ ಇದರಿಂದ ಎಲ್ರಿಗೂ ತೊಂದರೆ ಆಗುತ್ತೆ ಅಂತ ಅನ್ಕೊಂಡು ಅವನೇನ್ ಮಾಡ್ತಾನೆ, ಗುಹೆಯ ಬಾಗಿಲಿಗೆ ಒಂದು ದೊಡ್ಡ ಬಂಡೆಯನ್ನ ಇಟ್ಬಿಟ್ಟು ಆ ರಾಕ್ಷಸ ಹೊರಗೆ ಬರಬಾರ್ದು, ನನ್ನ ಅಣ್ಣ ಸತ್ತೋಗಿದ್ದಾನೆ ಅಂತ ಹೇಳಿ ಅಲ್ಲಿಂದ ವಾಪಸ್ಸು ಕಿಷ್ಕಿಂಧೆಗೆ ಬಂದ್ಬಿಟ್ಟು ಆ ವಿಚಾರವನ್ನ ಎಲ್ರಿಗೂ ಹೇಳುತ್ತಾನೆ. ಅಷ್ಟೇ ಅಲ್ಲ, ಅಣ್ಣನಿಗೆ ತರ್ಪಣಗಳನ್ನ ಬಿಡೋದು, ಅವನ ತಿಥಿಯನ್ನ ಕೂಡ ಅವನು ಮುಗಿಸ್ಬಿಡ್ತಾನೆ. ಹೀಗೆ ಇರುವಾಗ ಅವನು ರಾಜ, ಎಲ್ಲರೂ ಅವನನ್ನ ರಾಜ, ನೀನೇ ರಾಜ ಆಗಬೇಕು, ವಾಲಿ ಇಲ್ಲ ಅಂತ ಹೇಳಿ ಬಲವಂತ ಮಾಡ್ತಾರೆ. ಅವನು ರಾಜ ಕೂಡ ಆಗ್ತಾನೆ. ದಿನಗಳು ಹೀಗೆ ಕಳೀತಾ ಇರುತ್ತೆ. ಒಂದು ದಿನ ಇದ್ದಕ್ಕಿದ್ದಂಗೆ ವಾಲಿ ಪ್ರತ್ಯಕ್ಷ ಆಗ್ತಾನೆ. ವಾಲಿ ಬಂದ್ಬಿಡ್ತಾನೆ. ಬಂದಿದ ತಕ್ಷಣ ಎಷ್ಟು ಕೋಪ ಇರುತ್ತೆ ಅಂತ ಅವನಿಗೆ ತಮ್ಮನನ್ನ ಚೆನ್ನಾಗಿ ಹಿಡ್ಕೊಂಡು ಹೊಡಿತಾನೆ. ಆಗ ಅಷ್ಟೇ ಅಲ್ಲ, ಅವನು ಹೇಳ್ತಾನೆ, ನನ್ನನ್ನು ಸಾಯಿಸ್ಬೇಕು ಅಂತಾನೆ ಆ ಗುಹೆ ಬಾಗಿಲಿಗೆ ಬಂಡೆ ಇಟ್ಬಿಟ್ಟು ಬಂದಿದ್ಯಾ, ನಾನು ನಿನಗೆ ಹೇಳಿದ್ದೆ ಹೊರಗಡೆ ಕಾಯ್ತಿರೋ ಅಂತ. ನಾನು ಆ ರಾಕ್ಷಸನ್ನ ಸಾಯಿಸಿ ನಾನು ಹೊರಗಡೆ ಬಂದಾಗ ಗುಹೆ ಬಾಗಿಲಿಗೆ ದೊಡ್ಡ ಬಂಡೆ ಇಟ್ಟಿದೀಯಾ, ನಾನು ಹೊರಗಡೆ ಬರೋಕ್ಕಾಗಬಾರ್ದು ಅಂತೇಳಿ ನನ್ನ ಸಾಯಿಸ್ಬೇಕು ಅಂತ ನೀನು ಹೀಗೆ ಮಾಡಿದ್ಯಾ ಅಂತ. ಸುಗ್ರೀವ ಅವನಿಗೆ ಎಷ್ಟೋ ರೀತಿಯಲ್ಲಿ ಹೇಳೋದಕ್ಕೆ, ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಆ ವಾಲಿ ಕೇಳೋದಿಲ್ಲ. ಅವನನ್ನ ಉಟ್ಟ ಬಟ್ಟೆಯಲ್ಲಿ ಅವನ್ನ ಅಲ್ಲಿಂದ ಓಡಿಸ್ತಾನೆ ಕಿಷ್ಕಿಂಧೆಯಿಂದ. ಅಷ್ಟೇ ಅಲ್ಲ, ಅವನ ಹೆಂಡತಿಯನ್ನು ಕೂಡ ಅವನ ಜೊತೆ ಕಳಿಸೋದಿಲ್ಲ, ತಾನೇ ಇಟ್ಕೋತಾನೆ. ಹಾಗೆ ಇನ್ನೊಂದು ಸರಿ ಏನಾದರೂ ಕಿಷ್ಕಿಂಧೆಯಲ್ಲಿ ಕಾಣಿಸಿದ್ರೆ ಜೀವ ಸಹಿತ ಬಿಡೋದಿಲ್ಲ ಅಂತ ಹೇಳಿ ಆ ರೀತಿ ಕಳಿಸ್ಬಿಡ್ತಾನೆ. ಸುಗ್ರೀವನಿಗೆ ನಿಷ್ಠರಾಗಿರುವಂತಹ ಕೆಲವರು ಮಾತ್ರ ಅವನ ಜೊತೆಯಲ್ಲಿ ಬರ್ತಾರೆ. ಇದು ವಾಲಿ ಮತ್ತೆ ಸುಗ್ರೀವನಿಗೆ ಮತ್ತೆ ಮಧ್ಯೆ ದ್ವೇಷ ಬರೋದಕ್ಕೆ ಕಾರಣ. ಹೀಗೆ ರಾಮ ಇನ್ನೊಂದು ಮಾತನ್ನ ಕೇಳ್ತಾನೆ, ಸರಿ ಇದೇನೋ ಸರಿ, ನೀನಿಲ್ಲಿ ಋಷಿಮುಖ ಪರ್ವತದಲ್ಲಿದೆಯಲ್ಲ, ನಿಮ್ಮ ಅಣ್ಣ ಇಲ್ಲಿಗೆ ಹುಡ್ಕೊಂಬಂದು ನಿನಗೆ ತೊಂದರೆ ಕೊಡ್ಲಿಲ್ವಾ ಅಂತ ಕೇಳ್ತಾನೆ. ಆಗ ಸುಗ್ರೀವ ಇನ್ನೊಂದು ಕಥೆಯನ್ನು ಹೇಳ್ತಾನೆ, ಇಲ್ಲ, ನನ್ನ ಅಣ್ಣ ವಾಲಿ ಇಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಇಲ್ಲಿ ಒಂದು ಶಾಪ ಇದೆ, ಅವನೇನಾದ್ರೂ ಇಲ್ಲಿ ಬಂದ್ರೆ ಸತ್ತೋಗ್ತಾನೆ ನನ್ನ ವಾಲಿ ಅಂತ. ಯಾಕೆ ಅಂತ ರಾಮ ಕೇಳ್ತಾನೆ. ಅದಕ್ಕೂ ಒಂದು ಕಥೆಯನ್ನ ಸುಗ್ರೀವ ಹೇಳ್ತಾನೆ. ಒಮ್ಮೆ ದುಂದುಬಿ ಅನ್ನೋ ಒಬ್ಬ ರಾಕ್ಷಸ, ಅವನು ಕೋಣನ ರೂಪದಲ್ಲಿ ಇರುವಂತಹ ಒಬ್ಬ ರಾಕ್ಷಸ, ಅವನೇನ್ ಮಾಡ್ತಾನೆ, ಯುದ್ಧ ಮಾಡಬೇಕು, ಅವನಿಗೆ ತುಂಬಾ ಶಕ್ತಿಶಾಲಿ, ಅವನು ಯುದ್ಧ ಮಾಡಬೇಕು ಅಂತ ಅನ್ಸುತ್ತೆ. ಮೊದಲೇನ್ ಮಾಡ್ತಾನೆ, ಸಮುದ್ರ ರಾಜನ ಹತ್ರ ಹೋಗಿ ಕೇಳ್ತಾನೆ, ನಾನು ನಿನ್ ಜೊತೆ ಯುದ್ಧ ಮಾಡ್ಬೇಕು ಬಾ ಅಂತ. ಸಮುದ್ರ ರಾಜ ಹೇಳ್ತಾನೆ, ಇಲ್ಲಪ್ಪ ಆಗೋದಿಲ್ಲ,
ನಾನು ನಿನ್ನ ಜೊತೆ ಯುದ್ಧ ಮಾಡೋ ಅಷ್ಟು ಶಕ್ತಿ ನನಗಿಲ್ಲ, ನೀನು ಹಿಮವಂತನ ಹತ್ರ ಹೋಗು, ಹಿಮಾಲಯ ಪರ್ವತ ಹತ್ರ ಹೋಗು, ಕೇಳು ಅಂತ. ಅಲ್ಲಿಗೆ ಹೋಗ್ತಾನೆ. ದುಂದುಬಿ ಅಲ್ಲೂ ಕೇಳ್ತಾನೆ, ನಾನು ನಿನ್ನ ಜೊತೆ ಯುದ್ಧ ಮಾಡಬೇಕು ಬಾ ಅಂತ. ಅವನು ಹೇಳ್ತಾನೆ, ನಿನ್ನ ಜೊತೆ ಯುದ್ಧ ಮಾಡೋ ಶಕ್ತಿ ನನಗಿಲ್ಲ, ನೀನು ವಾನರ ರಾಜ ವಾಲಿ ಅಂತಿದ್ದಾನೆ, ಅವನ ಹತ್ರ ಹೋಗು, ಅವ್ನು ನಿನ್ನ ಜೊತೆ ಯುದ್ಧ ಮಾಡೋಕ್ಕೆ ಸಮರ್ಥ ಅಂತ ಹೇಳ್ತಾನೆ. ಆಯಿತು ಅಂತೇಳಿ ವಾಲಿ ಹತ್ರ ಬರ್ತಾನೆ. ನಾನು ನಿನ್ನ ಜೊತೆ ಯುದ್ಧ ಮಾಡ್ಬೇಕು ಬಾ ಅಂತಾನೆ. ವಾಲಿ ಹೇಳ್ತಾನೆ, ಬೇಡ, ನನಗೆ ಯುದ್ಧ ಮಾಡೋಕ್ಕೆ ಇಷ್ಟ ಇಲ್ಲ, ನಿನ್ನ ಜೊತೆ ಹೋಗು ಅಂತ. ಆದರೆ ಅವ್ನು ಕೇಳೋದಿಲ್ಲ. ವಾಲಿಗೂ ಮತ್ತು ದುಂದುಬಿಗೂ ಅಂದರೆ ಕೋಣ ರೂಪದ ರಾಕ್ಷಸನಿಗೂ ದೊಡ್ಡ ಯುದ್ಧ ಆಗುತ್ತೆ. ಯುದ್ಧ ಆದಮೇಲೆ ಏನಾಗುತ್ತೆ, ಅವನು ಆ ದುಂದುಬಿಯನ್ನು ಸಾಯಿಸ್ತಾನೆ. ದುಂದುಬಿಯನ್ನು ಸಾಯಿಸಿ ಆ ದೊಡ್ಡ ಶರೀರ, ದೊಡ್ಡ ದೇಹ ಇರುತ್ತಲ್ಲ, ಅವನು ಜೀವ ಹೊಟ್ಟೋಗಿರುತ್ತೆ ಅಷ್ಟೊತ್ತಿಗೆ. ಅದನ್ನು ತೆಗೆದು ಕಿಷ್ಕಿಂಧೆಯಿಂದ ಎಸಿತಾನೆ. ಅದು 1 ಯೋಜನೆ ದೂರ ಹೋಗಿ ಬೀಳುತ್ತೆ. 1 ಯೋಜನೆ ಅಂದರೆ ಒಂದು 13 ಕಿಲೋಮೀಟರ್ ಅಂತ ಹೇಳ್ಬೋದು. ಕೆಲವು ಗ್ರಂಥಗಳಲ್ಲಿ 12, 15 ಅಂತ ಹೇಳ್ತಾರೆ. ನಾವೊಂದು ಆವ್ರೇಜ್ ಒಂದು 15 ಕಿಲೋಮೀಟರ್ ಇಟ್ಕೊಳ್ಳೋಣ, ಒಂದು 13 ಕಿಲೋಮೀಟರ್ ಇಟ್ಕೊಳ್ಳೋಣ. ಆ ದುಂದುಬಿಯ ದೇಹವನ್ನು ಎಸ್ದಾಗ ಏನಾಗುತ್ತೆ, ಅದು ತುಂಬ ದೂರ, 1 ಯೋಜನೆ, ಒಂದು 13 ಕಿಲೋಮೀಟರ್ ದೂರ ಹೋಗಿ ಕಾಡಿನಲ್ಲಿ ಆ ದೇಹ ಬೀಳುತ್ತೆ. ಅದು ಈ ಮತಂಗ ಋಷಿಗಳು ಅಂತ ಇರ್ತಾರೆ, ಬಹಳ ದೊಡ್ಡ ಋಷಿ ಅವರು, ಬಹಳ ಮಹಾತ್ಮರು, ತಪಸ್ವಿಗಳು. ಅವರ ಆಶ್ರಮದ ಹೊರಗಡೆ ಹೋಗಿ ಆ ದೇಹ ಬೀಳುತ್ತೆ. ಮತ್ತು ಆ ಆಶ್ರಮದ ಮೇಲೆ ಅದು ಪಾಸ್ ಆಗುವಾಗ ಅವನ ಬಾಯಿಯಿಂದ ಕೆಲವೊಂದು ರಕ್ತದ ತೊಟ್ಟುಗಳು ಮತಂಗ ಋಷಿಯ ಆ ಒಂದು ಆಶ್ರಮದ ಅಲ್ಲಿ ಬಿದ್ದು ಬಿಡುತ್ತೆ. ಬಿದ್ದಾಗ ಏನಾಗುತ್ತೆ, ಅವರಿಗೆ ಕೋಪ, ತುಂಬ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಯಾಕಂದರೆ ಪವಿತ್ರವಾದ ಜಾಗ ಅಪವಿತ್ರ ಆಗೋಯಿತು, ರಕ್ತ ಬಿತ್ತು, ಯಾವಾಗ ಯಜ್ಞ ಯಾಗಾದಿ ನಡೆಯುವಂತಹ ಜಾಗ. ಇಲ್ಲಿ ಯಾವಾಗ ರಕ್ತದ ತೊಟ್ಟುಗಳು ಬಿದ್ದು ಅಪವಿತ್ರ ಆಯಿತು, ಅವರ ತಪಶಕ್ತಿಯಿಂದ ಗೊತ್ತಾಗುತ್ತೆ ಈ ಕೆಲಸ ಮಾಡಿರೋನು ವಾಲಿ, ಅವನು ದುಂದುಬಿಯನ್ನು ಸಾಯಿಸಿ ಇಲ್ಲಿಗೆ ಎಸೆದಿದ್ದಾನೆ ಅಂತ. ಆಗ ಒಂದು ಶಾಪವನ್ನು ಕೊಡ್ತಾರೆ. ಯಾರು ಈ ಕೆಲಸವನ್ನು ಮಾಡಿದಾನೋ, ಯಾರು ಈ ಅಪವಿತ್ರವಾದ ಕೆಲಸವನ್ನು ಮಾಡಿದಾನೋ, ಅವನೇನಾದರೂ ಈ ಋಷ್ಯಮುಖ ಪರ್ವತ ಮತ್ತು ಈ ಸುತ್ತಮುತ್ತ ಆಶ್ರಮದ ಸುತ್ತಮುತ್ತ 1 ಯೋಜನೆ ಅಂದರೆ 13 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವನೇನಾದರೂ ಬಂದು ಕಾಲಿಟ್ರೆ ಅವನು ಅಲ್ಲಿಯೇ ಸಾಯ್ತಾನೆ. ಆ ಜಾಗದಲ್ಲೇ ಅವನ ಸಾವಾಗುತ್ತೆ. ಮತ್ತು ಅಷ್ಟೇ ಅಲ್ಲ, ಯಾರು ವಾಲಿಯ ಕಡೆಯವರು ಇರ್ತಾರೆ, ಅವನ ಮಂತ್ರಿಗಳು, ಬೇರೆ ಯಾರೇ ಇಲ್ಲಿಗೆ ಬಂದರೂ ಕಾಲಿಟ್ಟರು ಅವರು ಸಹ ಸಾಯ್ತಾರೆ. ಅವರಿಗೆ 1 ದಿನದ ಸಮಯ ಕೊಡ್ತೀನಿ, 24 ಗಂಟೆ ಒಳಗೆ ಅವರು ಇಲ್ಲಿಂದ ಹೋಗದೇ ಇದ್ರೆ 1000 ವರ್ಷ ಕಲ್ಲಾಗಿ ಬೀಳಲಿ ಅಂತ ಹೇಳಿ ಮತಂಗ ಋಷಿಗಳು ಶಾಪವನ್ನು ಕೊಟ್ಟಿರ್ತಾರೆ. ಹಾಗಾಗಿ ವಾಲಿ ಋಷ್ಯಮುಖ ಪರ್ವತಕ್ಕೆ ಕಾಲಿಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿನೇ ಸುಗ್ರೀವ, ಅವನ ತಮ್ಮನಾದ ಸುಗ್ರೀವ ಮತ್ತು ಆಂಜನೇಯ ಬಹಳಷ್ಟು ಸುಗ್ರೀವನಿಗೆ ನಿಷ್ಠರಾಗಿರುವಂಥವರು ಇಲ್ಲಿ ಬಹಳ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಯಾಕಂದ್ರೆ ಋಷ್ಯಮುಖ ಪರ್ವತಕ್ಕೆ ವಾಲಿ ಬರೋದಕ್ಕೆ ಆಗೋದಿಲ್ಲ, ಬಂದ್ರೆ ಅವನು ಸಾಯ್ತಾನೆ ಅನ್ನೋದು ಈ ಒಂದು ಕತೆ. ಅದನ್ನ ಸುಗ್ರೀವ ರಾಮನಿಗೆ ಹೇಳ್ತಾನೆ. ಇಷ್ಟೆಲ್ಲ ಹೇಳಿ ಆದ್ಮೇಲೆ ಈಗ ಸುಗ್ರೀವನಿಗೆ ರಾಮನ ಮೇಲೆ ಒಂದು ಸಣ್ಣವಾದ ಒಂದು ಅನುಮಾನ ಅಂದ್ರೆ ತನ್ನ ಅಣ್ಣ ವಾಲಿಯ ಶಕ್ತಿಯ ಬಗ್ಗೆ ಅವನಿಗೆ ಗೊತ್ತಿತ್ತು. ಈ ವಾಲಿಯನ್ನ ರಾಮ ಕೊಲ್ಲೋದಕ್ಕೆ ಸಾಧ್ಯನಾ ನಿಜವಾಗ್ಲೂ? ಅಷ್ಟು ಶಕ್ತಿ ರಾಮನಲ್ಲಿ ಇದೆಯಾ ಅನ್ನೋದು ಅವನ ಅನುಮಾನ. ಅದಕ್ಕಾಗಿ ರಾಮನನ್ನ ಕೇಳ್ತಾನೆ, ನೀನು ನಿಜವಾಗಲೂ ವಾಲಿಯನ್ನ ಸಂಹಾರ ಮಾಡೋ ಶಕ್ತಿ ನಿನಗಿದೆಯಾ ಅಂತ. ಆಗ ರಾಮ ಕೇಳ್ತಾನೆ, ನಾನು ಏನು ಮಾಡ್ಬೇಕು ಹೇಳು, ಏನು ಮಾಡಿ ನಿನಗೆ ನಂಬಿಕೆಯನ್ನು ಬರೆಸ್ಬೇಕು ಅಂತ. ಆಗ ಅವನು ವಾಲಿಯ ಬಗ್ಗೆ ಹೇಳ್ತಾನೆ, ನನ್ನ ಅಣ್ಣ ವಾಲಿ ಸಾಮಾನ್ಯನೋದಲ್ಲ, ಅವನು ಇಂದ್ರನ ಮಗ. ಅಷ್ಟೇ ಅಲ್ಲ, ಅವನ ಕೊರಳಲ್ಲಿ ಒಂದು ಇಂದ್ರ ಕೊಟ್ಟಿರುವಂತಹ ಒಂದು ಮಾಲೆ ಇದೆ. ವಾಲಿಯ ಜೊತೆ ಯಾರಾದರೂ ಯುದ್ಧ ಮಾಡೋದಕ್ಕೆ ನಿಂತ್ಕೊಂಡ್ರೆ, ಅವನ ಎದುರಲ್ಲಿ ನಿಂತ್ಕೊಂಡ್ರೆ ಅವರ ಎದುರಾಳಿಯ ಅರ್ಧ ಶಕ್ತಿ ಅವನಿಗೆ ಬಂದ್ಬಿಡುತ್ತೆ. ಅವನ ಅರ್ಧ ಶಕ್ತಿಯನ್ನು ಅವನು ಸೆಳೆದು ಬಿಡ್ತಾನೆ. ಇದು ಅವನ ಶಕ್ತಿ. ಅಷ್ಟೇ ಅಲ್ಲ, ಅವನು ಬಹಳಷ್ಟು ರಾಕ್ಷಸರನ್ನ ಸಾಯಿಸಿದ್ದಾನೆ. ರಾವಣನನ್ನೇ ಎಳ್ಕೊಂಡ್ಬಂದು ತನ್ನ ಮಗ ಅಂಗದನ ತೊಟ್ಲಿಗೆ 10 ತಲೆ ಉಳುವಂತ ಕಟ್ಟಿದ್ದಂತಹ ಪರಾಕ್ರಮಿ. ಅಂಥ ಪರಾಕ್ರಮಿ ನನ್ನಣ್ಣ ವಾಲಿ. ಅವನಿಗೆ ಯಾವುದು ಲೆಕ್ಕನೇ ಇಲ್ಲ, ಅಷ್ಟು ಶಕ್ತಿಶಾಲಿ. ಇಲ್ಲಿರೋಂತಹ ಅವನೊಂದು ಮರಗಳ ಸಾಲನ್ನು ತೋರಿಸ್ತಾನೆ, 7 ಮರಗಳಿದ್ದಂತಹ ಸಾಲು. ಅದು ಒಂದೊಂದು ಮರವನ್ನು ಅಲ್ಲಾಡಿಸಿ ನನ್ನ ಅಣ್ಣ ಒಂದೇ ಬಾರಿಗೆ ಆ ಮರದಲ್ಲಿರೋ ಎಲ್ಲ ಎಲೆಗಳು ಉದುರು ಹೋಗಿ ಮಾಡ್ತಾನೆ. ಅಷ್ಟು ಶಕ್ತಿಶಾಲಿ. ಅಷ್ಟೇ ಅಲ್ಲ, ಅವನು ಸಾಯಿಸಿ ಬಿಸಾಕಿರುವಂತಹ ದುಂದುಬಿಯ ದೇಹ ಇವತ್ತಿಗೂ ಅಲ್ಲಿ ಬಿದ್ದಿದೆ. ಅದನ್ನು ನಾನು ನಿನ್ನ ಮೇಲೆ ನನಗೆ ನಂಬಿಕೆ ಬರಬೇಕಾದ್ರೆ ರಾಮ, ನೀವೇನು ಮಾಡಬೇಕು, ನೀನು ಅಟ್ಲೀಸ್ಟ್ ಒಂದು ಬಾಣದಿಂದ ಒಂದು ಗಿಡವನ್ನು ನೀನು, ಒಂದು ಮರವನ್ನು ನೀನು ಬೆಳೆಸಿದ್ರೆ ನಿನ್ನ ಮೇಲೆ ನನಗೆ ನಂಬಿಕೆ ಬರುತ್ತೆ. ಅಷ್ಟೇ ಅಲ್ಲ, ಆ ದುಂದುಬಿಯ ದೇಹ ಬಿದ್ದಿದೆಯಲ್ಲ, ಅದನ್ನು ನೀನು ನಿನ್ನ ಕಾಲ್ ಬೆರಳಿನಿಂದ ಅಟ್ಲೀಸ್ಟ್ 1 ಯೋಜನೆ ದೂರಕ್ಕೆ ನೀನು ಅದನ್ನು ಎಸೆದರೆ ನನಗೆ ನಿನ್ನ ಮೇಲೆ ನಂಬಿಕೆ ಬರುತ್ತೆ ಅಂತ. ಆಗ ರಾಮ ಹೇಳ್ತಾನೆ, ಸರಿ ಅಂತ ಹೇಳಿ ರಾಮ ಒಂದು ಬಾಣವನ್ನು ತೆಗೆದು ಆ ಸಾಲು, ಆ 7 ಮರಗಳಿದ್ದಂತಹ ಸಾಲಿನ ಕಡೆಗೆ ಆ ಬಾಣವನ್ನು ಬಿಡ್ತಾನೆ. ಒಂದೇ ಬಾಣ 7 ಮರಗಳನ್ನು
ತುಂಡರಿಸಿ ಹಾಕುತ್ತೆ. ಅವ್ರ ಅಣ್ಣ ವಾಲಿ ಒಂದು ಬಾರಿಗೆ ಒಂದು ಮರವನ್ನ ಅಲ್ಲಾಡಿಸಿ ಎಲ್ಲ ಎಲೆಗಳನ್ನು ಉದುರಿಸ್ತಾ ಇದ್ರೆ ಒಂದೇ ರಾಮ ಬಾಣಕ್ಕೆ ಎಲ್ಲ 7 ಮರಗಳು ನೆಲಕ್ಕುರುಳಿ ಬಿಡ್ತವೆ. ಅಷ್ಟೇ ಅಲ್ಲ, ಆ ಬಾಣ ಮುಂದೆ ಹೋಗಿ ಬಂಡೆಯನ್ನ ಕೊರೆದು ಮತ್ತೆ ವಾಪಸ್ ಬಂದು ರಾಮನ ಬತ್ತಳಿಕೆಯಲ್ಲಿ ಬೀಳುತ್ತೆ. ಇದನ್ನ ನೋಡಿದಂತಹ ಸುಗ್ರೀವ ದಂಗಾಗಿ ಹೋಗ್ಬಿಡ್ತಾನೆ. ಮತ್ತೆ ಆ ದುಂದುಬಿ ದೇಹ ಬಿದ್ದಿರುತ್ತಲ್ಲ, ಅದನ್ನ ರಾಮ ತನ್ನ ಎಡಗಾಲಿನ ಹೆಬ್ಬೆರಳಿನಿಂದ ಒಂದು ಸುಮ್ಮನೆ ಹೀಗೆ ಮುಟ್ತಾನಷ್ಟೇ, ಅದು ಹೋಗಿ 1 ಯೋಜನೆ ದೂರ ಹೋಗಿ ಬೀಳುತ್ತೆ. ಅಲ್ಲ, 1 ಯೋಜನೆ ಅಲ್ಲ, 10 ಯೋಜನೆ ದೂರ ಹೋಗಿ ಬೀಳುತ್ತೆ. ಆದರೆ ಅಲ್ಲಿಯೂ ಕೂಡ ಸುಗ್ರೀವನಿಗೆ ಅನುಮಾನ ಹೋಗೋದಿಲ್ಲ. ಅವನೇನಂತಾನಂದ್ರೆ, ಆಗ ನನ್ನ ಅಣ್ಣ ಸಾಯಿಸಿದಾಗ ಅದರಲ್ಲಿ ರಕ್ತ ಇತ್ತು, ಮಾಂಸ ಇತ್ತು, ಮೂಳೆಗಳಿತ್ತು, ಭಾರ ಇತ್ತು. ಈಗ ಬರೀ ಅಸ್ಥಿಪಂಜರ ಇದೆ, ಇದನ್ನು ಅಷ್ಟು ದೂರ ಹೋಗೋದು ಏನು ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ ಹೇಳ್ತಾನೆ. ಆದರೆ ರಾಮ ಯಾವಾಗ 7 ಮರಗಳ ಸಾಲನ್ನ ಒಂದೇ ಬಾಣದಿಂದ ತುಂಡರಿಸ್ತಾನೋ ಆಗ ಅವನಿಗೆ ನಂಬಿಕೆ ಬರುತ್ತೆ. ಆಗ ಹೇಳ್ತಾನೆ, ರಾಮ, ನಿನ್ನ ಮುಂದೆ ಯಾವ ವಾಲಿ ಅಲ್ಲ, 100 ಜನ ವಾಲಿ ಬಂದರು ನಿನ್ನ ಮುಂದೆ ನಿಲ್ಲಲ್ಲ, ನೀನು ವೀರಾದಿ ವೀರ, ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಅಂತ ಹೇಳ್ತಾನೆ. ಆಯ್ತು, ರಾಮ ಹೇಳ್ತಾನೆ, ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡು, ನೀನು ಹೋಗಿ ನಿಮ್ಮ ಅಣ್ಣನನ್ನ ಯುದ್ಧಕ್ಕೆ ಕರಿ, ಅವನು ಯುದ್ಧಕ್ಕೆ ಬರಲಿ, ನೋಡಿಬಿಡೋಣ ಅಂತ ಹೇಳ್ತಾನೆ. ಆಯಿತು ಅಂತೇಳಿ ರಾಮನ ಮೇಲೆ ಸಂಪೂರ್ಣವಾದ ನಂಬಿಕೆ ಇಟ್ಟು ರಾಮ, ಲಕ್ಷ್ಮಣ ಜೊತೆಗೆ ವಾಲಿ, ಕೆಲವೊಂದಷ್ಟು ಬೆಂಬಲಿಗರೆಲ್ಲ ಕಿಷ್ಕಿಂಧೆಗೆ ಹೋಗ್ತಾರೆ. ಕಿಷ್ಕಿಂಧೆಯ ಒಂದು ಎಂಟ್ರೆನ್ಸ್ ಅಲ್ಲಿ ನಿಂತ್ಕೊಂಡು ಜೋರಾಗಿ ಆರ್ಭಟ ಮಾಡ್ತಾನೆ ಸುಗ್ರೀವ, ಬಾ ಅಣ್ಣ ವಾಲಿ, ನಿನ್ನ ಜೊತೆ ಯುದ್ಧ ಮಾಡಕ್ ಬಂದಿದ್ದೀನಿ, ಧೈರ್ಯ ಇದ್ರೆ ಬಾ, ಯಾಕೆ ಹೆದರು ಪುಕ್ಕಲ್ನಾಗೆ ಅರಮನೆಯಲ್ಲಿ ಅಡ್ಕೊಂಡಿದ್ಯಾ, ಬಾ ನನ್ನ ಜೊತೆ ಯುದ್ಧ ಮಾಡು ಅಂತ ಕರೀತಾನೆ. ವಾಲಿ ಅವನಿಗೆ ಸ್ವಲ್ಪ ಸರ್ಪ್ರೈಸ್ ಆಗುತ್ತೆ, ಅವನಿಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಹೇಗೆ ಅವ ತಮ್ಮನ ಬಗ್ಗೆ ಗೊತ್ತಿರುತ್ತೆ, ಇಷ್ಟು ಬೇಗ ನನ್ನ ತಮ್ಮನಿಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ. ಆದರೂ ಅವನು ಬರ್ತಾನೆ. ಬಂದಾಗ ಯುದ್ಧ ನಡೆಯುತ್ತೆ. ಯುದ್ಧ ಎಷ್ಟು ಘೋರವಾಗಿ ನಡೆಯುತ್ತೆ ಅಂದರೆ, ಇಬ್ಬರು ಅಣ್ಣ ತಮ್ಮಂದ್ರು ಯುದ್ಧ ಮಾಡ್ತಾರೆ. ರಾಮ ಏನು ಹೇಳ್ತಾನೆ ಅಂದರೆ, ನೀನು ಯುದ್ಧ ಮಾಡೋ ಸಮಯದಲ್ಲಿ ಯಾಕಂದರೆ ಈ ವರದ ಬಗ್ಗೆ ಅವನು ಹೇಳಿರ್ತಾನಲ್ವ, ಎದುರು ಬಂದರೆ ಅರ್ಧ ಶಕ್ತಿಯನ್ನು ವಾಲಿ ಸೆಳೆದು ಬಿಡ್ತಾನೆ. ಹಾಗಾಗಿ ರಾಮ ಹೇಳ್ತಾನೆ, ನಾನು ಇಲ್ಲೇ ಮರದ ಮರೆಯಲ್ಲಿ ಇರ್ತೀನಿ, ನೀವು ಯುದ್ಧ ಮಾಡಿ, ಟೈಮ್ ನೋಡಿ ನಾನು ಬಾಣವನ್ನು ಬಿಟ್ಟು ನಿಮ್ಮ ಅಣ್ಣನನ್ನು ಸಾಯಿಸ್ತೀನಿ ಅಂತ. ಆದರೆ ಯುದ್ಧ ಎಷ್ಟೇ ಹೊತ್ತಾದ್ರೂ ಸಹ ರಾಮ ಬಾಣ ಹೊಡೆಯೋದಿಲ್ಲ. ವಾಲಿ ತನ್ನ ತಮ್ಮನನ್ನು ಚೆನ್ನಾಗಿ ಚಚ್ಚಿ ಅವನ ಕೈ ಕಾಲು ಮುರಿದು ಹೋಗಿ ಹೊಡೆದು ಕೊನೆಗೆ ಸುಗ್ರೀವ ವಾಲಿಯ ಕೈಯಿಂದ ತಪ್ಪಿಸ್ಕೊಂಡು ಓಡ್ತಾನೆ. ವಾಲಿ ಅವನ್ನ ಬಿಡೋದಿಲ್ಲ. ಕೊನೆಗೆ ಈ ಋಷ್ಯಮುಖ ಪರ್ವತದ ಒಂದು ಬಾರ್ಡರ್ ಆ ಜಾಗಕ್ಕೆ ಬಂದು ಅವನು ಕಾಡೊಳಗೆ ಓಡೋಗ್ಬಿಡ್ತಾನೆ. ಅಲ್ಲಿಗೆ ವಾಲಿ ಬರೋ ಹಾಗಿಲ್ಲ. ಅವನು ಹೇಳ್ತಾನೆ, ಈ ಸಲ ಬಿಟ್ಟಿದ್ದೀನಿ, ನಿನ್ನ ಹೋಗು ಅಂತೇಳಿ ವಾಲಿ ವಾಪಸ್ ಹೊರಟೋಗ್ಬಿಡ್ತಾನೆ. ಅವನು ರಾಮ ಬಂದಾಗ ಈ ಸುಗ್ರೀವ ಕೇಳ್ತಾನೆ, ಏನು ರಾಮ ಹೀಗೆ ಮಾಡ್ಬಿಟ್ಟಲ್ಲ, ನಿನ್ನ ನಂಬ್ಕೊಂಡು ನಾನು ಹೋಗಿದ್ದು, ನೀನು ಬಾಣನೇ ಬಿಡಲಿಲ್ಲ, ನನ್ನ ನೋಡು ನನ್ನ ಯಾವ ರೀತಿ ಹೊಡೆದಿದ್ದಾನೆ ಅಂತ. ಆಗ ರಾಮ ಹೇಳ್ತಾನೆ, ತಪ್ಪು ತಿಳ್ಕೊಬೇಡ ನನ್ನನ್ನು, ಏನಂದ್ರೆ ನಾನು ನಿನಗೆ ಅಲ್ಲಿ ನೀವಿಬ್ರು ನೋಡೋದಕ್ಕೆ ಒಂದೇ ರೀತಿ ಇದ್ದೀರಾ, ಒಂದೇ ರೀತಿಯ ದೇಹದ ಆಕಾರ, ಒಂದೇ ರೀತಿಯ ಎತ್ತರ, ಒಂದೇ ರೀತಿ ಸಹ ನೀವು ಮಾತಾಡೋದು ಸಹ ಒಂದೇ ರೀತಿ ಇದೆ. ನನಗೆ ನಿಮ್ಮಿಬ್ಬರಲ್ಲಿ ವ್ಯತ್ಯಾಸನೇ ಗೊತ್ತಾಗಲಿಲ್ಲ, ಅದಕ್ಕೆ ನಾನು ಬಾಣ ಬಿಡಲಿಲ್ಲ. ನಾನೇನಾದರೂ ಬಾಣ ಬಿಟ್ಟು ಅದು ವಾಲಿಗೆ ತಗಲೋಬೋದು, ನಿನಗೆ ತಗಲಿ, ನಿನಗೇನಾದರೂ ಆದರೆ ಅಂಥೇಳಿ ಆ ಒಂದು ಕಾರಣಕ್ಕೆ ನಾನು ಬಿಡಲಿಲ್ಲ ಅಂಥೇಳಿ ಅಲ್ಲೇ ಒಂದು ಗಜಪುಷ್ಪ ಅನ್ನೋ ಒಂದು ಹೂವಿನ ಆಹಾರ ಅದನ್ನು ತೆಗೆದು ಸುಗ್ರೀವನ ಕೊರಳಲ್ಲಿ ಹಾಕ್ತಾನೆ. ಈ ಸಲ ಹೋಗು ಯುದ್ಧ ಮಾಡೋದು. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅಷ್ಟು ಬುದ್ಧಿವಂತನಾದ ರಾಮ, ಅಷ್ಟೊಂದು ಮೇಧಾವಿಯಾದ ರಾಮನಿಗೆ ಇವರಿಬ್ಬರ ಮಧ್ಯೆ ವ್ಯತ್ಯಾಸ ಗೊತ್ತಾಗ್ಲಿಲ್ವಾ ಅಂತ ವಾಲ್ಮೀಕಿ ಮಹರ್ಷಿಗಳು ಬಹಳ ಕ್ಲಿಯರ್ ಆಗಿ ಬರೀತಾರೆ. ಏನಂದ್ರೆ ಇದು ರಾಮ ಸುಗ್ರೀವನಿಗೆ ಕೊಟ್ಟ ಶಿಕ್ಷೆ ಅಂತ. ಯಾಕೆ ರಾಮ ಸುಗ್ರೀವನಿಗೆ ಶಿಕ್ಷೆ ಕೊಡ್ತಾನೆ ಅಂದ್ರೆ, ಸುಗ್ರೀವನದು ಕೂಡ ಪಾಪ ಇದೆ. ಏನಂದ್ರೆ ರಾಮನನ್ನ ಅವನು ಕೇಳಬೇಕಾದ್ರೆ ಸಹಾಯ ಮಾಡುವಂತ ಏನು, ಅವ್ರ ಅಣ್ಣ ವಾಲಿ ಅವನನ್ನೇನು ಅವ್ರ ರಾಜ್ಯ ಕಿತ್ಕೊಂಡಿದ್ದಾನೆ ಅಲ್ವಾ, ಅದ್ರ ಜೊತೆಗೆ ಹೆಂಡತಿಯನ್ನ ಕಿತ್ಕೊಂಡಿದ್ದಾನೆ. ಇದೆರಡನ್ನು ಕೊಡಿಸು ಅಂತ ಅವನು ಕೇಳಬೇಕು. ಆದ್ರೆ ಅವನು ಏನು ಹೇಳ್ತಾನೆ, ನನ್ನ ಅಣ್ಣನನ್ನ ಸಾಯಿಸು ಅಂತ ಕೇಳ್ತಾನೆ. ಇದು ದೊಡ್ಡ ತಪ್ಪು. ಅದಕ್ಕೆ ರಾಮ ಅವನು ಮಾಡಿದ ಪಾಪಕ್ಕೆ ವಾಲಿಯ ಕೈಯಲ್ಲೇ ಅವನಿಗೆ ಚೆನ್ನಾಗಿ ಹೊಡಿಸ್ತಾನೆ. ಇದು ವಾಲ್ಮೀಕಿ ಮಹರ್ಷಿಗಳೇ ಬರೀತಾರೆ. ಇದು ರಾಮನೇ ಸುಗ್ರೀವನಿಗೆ ಕೊಟ್ಟ ಶಿಕ್ಷೆ. ಯಾಕಂದ್ರೆ ತನ್ನ ಅಣ್ಣನನ್ನು ಸಾಯಿಸು ಅಂತ ಕೇಳೋ ಧರ್ಮ ಅಲ್ಲ, ಆದ್ರೆ ಅವನು ಕೇಳ್ತಾನೆ ನನ್ನ ಅಣ್ಣನನ್ನು ಸಂಹಾರ ಮಾಡು ಅಂತ. ಹಾಗಾಗಿ ಆ ಶಿಕ್ಷೆ ಅವನಿಗೆ ಬೀಳುತ್ತೆ. ಹೇಗೆ ಒದೆ ಬಿದ್ದಿರುತ್ತೆ ಅಂದ್ರೆ, ಮೊದಲೇ ಸಲ ಅರ್ಧ ಜೀವ ಆಗೋಗಿರ್ತಾನೆ ಸುಗ್ರೀವ. ಎರಡನೇ ಸತಿ ಯುದ್ಧಕ್ಕೆ ಹೋಗ್ತಾನೆ. ವಾಲಿಯನ್ನ ಸ್ವಲ್ಪ ದಿನಗಳಲ್ಲೇ, 1-2-3 ದಿನಗಳ ಅಂತರದಲ್ಲೇ ಮತ್ತೆ ಹೋಗಿ ವಾಲಿಯನ್ನ ಯುದ್ಧಕ್ಕೆ ಕರೀತಾನೆ. ಬಾ, ನಾನು ಬಂದಿದ್ದೀನಿ, ಮತ್ತೆ ಯುದ್ಧ ಮಾಡು, ಬಾ, ಏನ್ ಮಾಡ್ತಾ ಇದೀಯ, ಯಾಕೆ ಭಯ ಆಗೋಯ್ತಾ ಒಂದೇ ಯುದ್ಧಕ್ಕೆ ಅಂತ. ಈ ಸತಿ ವಾಲಿ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅನ್ಕೊಂತಾನೆ, ಸುಗ್ರೀವನ್ನ ನಾನು ಈ ಸಲ ಮುಗಿಸ್ತೀನಿ, ಅವನ ಜೀವವನ್ನು ತೆಗಿತೀನಿ, ಯಾಕಂದ್ರೆ ಅವನು ಮಾತು ಕೇಳ್ತಾ ಇಲ್ಲ ಅಂತ. ಆಗ ಆ ವಾಲಿಯ ಹೆಂಡತಿ ತಾರೆ ಬರ್ತಾಳೆ. ಅವನಿಗೆ ಹೇಳ್ತಾಳೆ, ನೀವು ಹೋಗ್ಬೇಡಿ, ಯುದ್ಧಕ್ಕೆ ಹೋಗ್ಬೇಡಿ ಅಂತ. ಆಗ ಅವನು ಕೇಳ್ತಾನೆ, ಯಾಕೆ ಅಂತ. ನಿಮಗೆ ಅಲ್ಲ, ಈಗ ನಿಮ್ಮ ಕೈಯಲ್ಲಿ ಇಷ್ಟು ಏಟನ್ನು ತಿಂದು ಹೋದಂತಹ ನಿಮ್ಮ ತಮ್ಮ ಸುಗ್ರೀವ
ಅವನು ಇಷ್ಟು ಬೇಗ ವಾಪಸ್ ಬಂದಿದ್ದಾನೆ ಅಂದರೆ, ಯಾವುದೇ ಶತ್ರುಗೆ ನೀವು ಹೊಡೆದು ಕಳಿಸಿದ್ರೆ ಅವನು ಸುಧಾರಿಸ್ಕೊಂಡು ಮತ್ತೆ ವಾಪಸ್ ಬರೋದಕ್ಕೆ ಬಹಳ ದಿನ ಆಗುತ್ತೆ. ಆದರೆ ನಿಮ್ಮ ತಮ್ಮ ಇಷ್ಟು ಬೇಗ ವಾಪಸ್ ಬಂದಿದ್ದಾನಲ್ವಾ, ಏನು ಕಾರಣ ಇರ್ಬೋದು? ಅಷ್ಟೇ ಅಲ್ಲ, ಅವನ ಮಗ ಅಂದರೆ ವಾಲಿಯ ಮಗ ಅಂಗದ, ಅವನೊಂದು ಹೊಸ ಇನ್ಫಾರ್ಮೇಷನ್, ಒಂದು ಮಾಹಿತಿಯನ್ನು ತಂದಿರ್ತಾನೆ. ಅದೇನೆಂದರೆ, ಈ ಸುಗ್ರೀವನ ಜೊತೆ ರಾಮ ಲಕ್ಷ್ಮಣ ಇರುವಂಥ ಮಾಹಿತಿ ಅವ್ರಿಗೆ ಸಿಕ್ಕಿರುತ್ತೆ. ಅದನ್ನ ಹೇಳ್ತಾನೆ. ಅದನ್ನು ತಾರೆ ಹೇಳ್ತಾಳೆ ವಾಲಿಗೆ, ಅವನ ಜೊತೆ ಸುಗ್ರೀವರ ಜೊತೆ ಯಾರೋ ರಾಮ ಲಕ್ಷ್ಮಣ ಅನ್ನೋರು ಇದ್ದಾರಂತೆ, ಮಹಾವೀರರಂತೆ ಅವ್ರಿಗೆ ಎದುರೇ ಇಲ್ಲವಂತೆ, ಅವರ ಬಾಣಗಳಿಗೆ ಎದುರಾಗುವಂತಹ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ಅವರು ಸುಗ್ರೀವನಿಗೆ ಸಹಾಯ ಮಾಡ್ತಿದ್ದಾರೆ ಅಂತ ನಾನು ಕೇಳಿದ್ದೀನಿ, ಹಾಗಾಗಿ ನೀವು ಹೋಗಬೇಡಿ, ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ. ಇದು ಶ್ರೀರಾಮನೇ ಅವನಿಗೆ ಕೊಟ್ಟಂತಹ ಅವಕಾಶ. ಆದರೆ ವಾಲಿ ಹೇಳ್ತಾನೆ, ಇಲ್ಲ ಅದೆಲ್ಲ ಆಗೋದಿಲ್ಲ, ನನ್ನ ತಮ್ಮನಿಗೆ ನಾನು ಬುದ್ಧಿ ಕಲಿಸ್ಲೇಬೇಕು, ಅವನಿಗೆ ಹೆದರ್ಕೊಂಡು ನಾನು ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೂ ರಾಮ ಲಕ್ಷ್ಮಣನಿಗೂ ನನಗೂ ಯಾವುದೇ ದ್ವೇಷ ಇಲ್ಲ, ಅವ್ರಿಗೆ ನಾನು ಯಾವುದೂ ಅನ್ಯಾಯ ಮಾಡಿಲ್ಲ, ಅವ್ರು ಯಾಕೆ ನನ್ನನ್ನು ಸಾಯಿಸ್ತಾರೆ? ಅವರು ಮನುಷ್ಯರು, ನಾನು ವಾನರ. ಅವ್ರು ಅಷ್ಟು ನ್ಯಾಯವಂತರು, ನಿಷ್ಠಾವಂತರಾಗಿರುವಾಗ, ಅವರು ಅಷ್ಟು ಧರ್ಮನಿಷ್ಠರಾಗಿರುವಾಗ ಅವ್ರು ನನ್ನನ್ನೇನು ಮಾಡೋದಿಲ್ಲ, ನಾನು ಅವ್ರಿಗೇನು ತೊಂದರೆ ಕೊಟ್ಟಿಲ್ವಲ್ಲ, ಹಾಗಾಗಿ ಎದುರೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬರ್ತಾನೆ. ಈ ಸರಿ ಆ ಸುಗ್ರೀವನ ಕೊಳಲ್ಲಿ ಒಂದು ಮಾಲೆ ಇರುತ್ತೆ, ಒಂದು ಗಜಪುಷ್ಪದ ಮಾಲೆ. ಘೋರವಾದಂಥ ಯುದ್ಧ ನಡೆಯುತ್ತೆ, ಮುಷ್ಟಿ ಕಾಳಗ ನಡೆಯುತ್ತೆ, ಒಬ್ಬರನ್ನೊಬ್ಬರು ಗುದ್ದೋದು, ಎತ್ತಿ ಬಿಸಾಕೋದು, ಮರಗಳನ್ನು ತೆಗೆದು ಹೊಡೆದಾಡೋದು ಮಾಡುವಾಗ ಸರಿಯಾದ ಸಮಯವನ್ನು ನೋಡಿ ರಾಮ ಬಾಣ ಬಿಡ್ತಾನೆ. ರಾಮ ಬಾಣಕ್ಕೆ ಎದುರೇ ಇಲ್ಲ, ಒಂದೇ ಬಾಣ ಹೋಗಿ ವಾಲಿಗೆ ಎದೆಯಲ್ಲಿ ನಾಟ್ಕೊಳ್ಳುತ್ತೆ. ವಾಲಿ ಕೆಳಗೆ ಬೀಳ್ತಾನೆ, ಧಾರಾಕಾರವಾಗಿ ರಕ್ತ ಹರಿಯೋಕ್ಕೆ ಶುರುವಾಗುತ್ತೆ. ಆಗ ರಾಮ ಲಕ್ಷ್ಮಣ ಅವನ ಮುಂದೆ ಬರ್ತಾರೆ. ಆಗ ವಾಲಿ ಬಹಳ, ಅವನಿಗೆ ಆಲ್ರೆಡಿ ಅರ್ಧ ಜೀವ ಆಗಿರ್ತಾನೆ ರಾಮ ಬಾಣಕ್ಕೆ ಬಿದ್ದು. ಆಗ ರಾಮನನ್ನು ನೋಡಿ ಅವನೊಂದು ಮಾತು ಕೇಳ್ತಾನೆ, ಅಲ್ಲ, ನನಗೆ ತಾರೆ ಹೇಳಿದಾಗ ನಾನು ಹೇಳಿದೆ, ಅಂಥ ಒಬ್ಬ ವೀರಾದಿ ವೀರರು ಅಷ್ಟು ಧರ್ಮನಿಷ್ಠರಾಗಿರೋರು ನಾನು ನಿಮ್ಗೇನು ಅನ್ಯಾಯ ಮಾಡಿದ್ದೀನಿ? ನನ್ನನ್ನು ಯಾಕೆ, ನಾನು ಕಾಡಲ್ಲಿರುವಂತಹ ವಾನರ, ನೀವು ಮನುಷ್ಯರು, ನಾನು ನಿನಗೇನೂ ಅನ್ಯಾಯ ಮಾಡಿಲ್ಲ, ನಾನು ಬರುವಾಗ ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡೇ ಬಂದೆ, ಯಾಕೆ ನನ್ನನ್ನು ಸಾಯಿಸಿದೆ? ನಾನು ನಿನಗೇನು ಅನ್ಯಾಯ ಮಾಡಿದ್ದೆ? ನೀನು ಮಾಡಿದ್ದು ಸರಿನಾ? ಹಾಗಾಗಿ ನನ್ನನ್ನು ಸಾಯಿಸಬೇಕು ಅಂತಿದ್ದಿದ್ರೆ ನನ್ನ ಎದುರಿಗೆ ಬಂದು ನನಗೆ ಬಾಣ ಹೊಡಿಬೇಕಾಗಿತ್ತಲ್ವ? ನನ್ನ ಎದುರಿಗೆ ಬಂದು ಬಾಣ ಹೊಡೆದಿದ್ರೆ ನೀನು ಇಷ್ಟೊತ್ತಿಗೆ ಬದುಕ್ತಾ ಇರಲಿಲ್ಲ. ಮರೆಯಲ್ಲಿ ನಿಂತು ಹೊಡೆದಲ್ಲ, ಇದು ನ್ಯಾಯವಾ? ಇದು ಧರ್ಮನ? ನೀನು ಮಾಡಿದ್ದು ಸರಿನಾ ರಾಮ ಅಂತ ವಾಲಿನೇ ರಾಮನಿಗೆ ಕೇಳ್ತಾನೆ. ಆಗ ರಾಮ ಹೇಳ್ತಾನೆ, ಸರಿ, ನಾನು ಮಾಡಿದ ತಪ್ಪು ಅನ್ನೋದಾದರೆ ನೀನು ಮಾಡಿದ್ದೇನು? ನಿನ್ನ ತಮ್ಮನನ್ನು ರಾಜ್ಯದಿಂದ ಓಡಿಸ್ದೆ, ಅವನು ಯಾವುದೇ ತಪ್ಪಿಲ್ಲ ಅಂದರೂ ಅವನನ್ನು ರಾಜ್ಯದಿಂದ ಓಡಿಸ್ದೆ. ಅಷ್ಟೇ ಅಲ್ಲ, ಅವನ ಹೆಂಡತಿಯನ್ನು ನಿನ್ನ ಜೊತೆ ಇಟ್ಕೊಂಡಿದ್ಯಾ, ಆಕೆ ನಿನಗೇನಾಗಬೇಕು? ತಮ್ಮನ ಹೆಂಡತಿ ಅಂದರೆ ಸೊಸೆ ಆಗಬೇಕು. ಆಕೆಯನ್ನು ನಿನ್ನ ಜೊತೆ ಇಟ್ಕೊಂಡು ಇಂತಹ ಒಂದು ಅಧರ್ಮವನ್ನು ನೀನು ಮಾಡಿದೀಯಾ? ಮತ್ತು ಅಷ್ಟೇ ಅಲ್ಲ, ನಿನ್ನ ಅಹಂಕಾರ, ನಿನ್ನ ಮದ, ನಿನ್ನ ಹೆಂಡತಿ ತಾರೆ ನಿನಗೆ ಹೇಳಿದಾಗ ಕೂಡ ನೀನು ಆ ಮಾತನ್ನು ಕೇಳಿಲ್ಲ. ನಿನಗೊಂದು ಅವಕಾಶ ಇತ್ತು, ತಾರೆ ಹೇಳ್ತಾಳೆ ನಿನ್ನ ತಮ್ಮನನ್ನು ಕರೆಸು, ಅರ್ಧ ರಾಜ್ಯ ಕೊಟ್ಬಿಡು ಅಂತ, ಅವನ ವಾಲಿಯ ಹೆಂಡತಿ. ಬಟ್ ಅವನ ಕೇಳೋದಿಲ್ಲ. ನಿನ್ನ ತಮ್ಮನಿಗೆ ನೀನು ಮಾಡಿದ ಅನ್ಯಾಯ, ಅವನ ಹೆಂಡತಿಯನ್ನು ನಿನ್ನ ಜೊತೆಲಿ ಇಟ್ಕೊಂಡಿತ್ತು, ನಿನ್ನ ಮದ, ನಿನ್ನ ಅಹಂಕಾರ, ಎಲ್ಲದಕ್ಕೂ ನಾನು ಶಿಕ್ಷೆ ಕೊಟ್ಟಿದ್ದೀನಿ ಅಂತ. ಆಗ ವಾಲಿ ಕೇಳ್ತಾನೆ, ನಿನಗೇನು ಹಕ್ಕಿದೆ ನನಗೆ ಶಿಕ್ಷೆ ಕೊಡೋಕ್ಕೆ ಅಂತ. ಅವನು ಹೇಳ್ತಾನೆ, ಆಗ ಈ ಒಂದು ಕಾಡು, ಈ ಒಂದು ಇಡೀ ಪ್ರದೇಶ, ಇಕ್ಷಾಕು ವಂಶದ ನನ್ನ ತಮ್ಮ ಭರತ ಆ ರಾಜ, ಅವನು ಆಳ್ತಾ ಇದ್ದಾನಲ್ಲ, ಅಯೋಧ್ಯೆಯಲ್ಲಿ ಆಳ್ತಾ ಇರೋವಂಥ ಭರತನಿಗೆ ಸೇರಿರುವಂತಹ ರಾಜ್ಯ ಇದು. ಇಲ್ಲಿ ಯಾರೇ ತಪ್ಪು ಮಾಡಿದ್ರು, ನಾನು ಭರತನ ಪ್ರತಿನಿಧಿ ಅಂತ ಹೇಳ್ತಾನೆ, ನಾನು ರಾಜ ಅಂತ ಹೇಳಲ್ಲ ರಾಮ, ನಾನು ಭರತನ ಪ್ರತಿನಿಧಿ. ಇಲ್ಲಿ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡೋ ಹಕ್ಕು ನನಗಿದೆ. ನೀನು ತಪ್ಪು ಮಾಡಿದೀಯಾ, ಭರತನ ರಾಜ್ಯದಲ್ಲಿದ್ದು ನೀನು ತಪ್ಪು ಮಾಡಿದೀಯಾ, ಅಧರ್ಮ ಮಾಡಿದೀಯಾ, ಮದದಿಂದ ನಡ್ಕೊಂಡಿದ್ಯಾ, ಅಹಂಕಾರ ಪಟ್ಟಿದೀಯಾ, ಹಾಗಾಗಿ ನಿನಗೆ ಶಿಕ್ಷೆ ಕೊಡೋ ಅಧಿಕಾರ ನನಗಿದೆ, ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಕೊನೆಗೆ ಅವನಿಗೂ ಅರ್ಥ ಆಗುತ್ತೆ, ವಾಲಿಗೂ ಅರ್ಥ ಆಗುತ್ತೆ, ಅವನಿಗೂ ಸಹ ಅರ್ಥ ಮಾಡ್ಕೊತಾನೆ ರಾಮ ಬೇರೆ ಯಾರೂ ಇಲ್ಲ, ದೇವರು ಅಂತ. ಹಾಗಾಗಿ ಅವನು ಒಪ್ಕೋತಾನೆ. ಕೊನೆಗೆ ಒಪ್ಕೊಂಡು ಕ್ಷಮೆಯನ್ನು ಕೇಳ್ತಾನೆ ರಾಮನಲ್ಲಿ. ಮತ್ತು ರಾಮನ ಒಂದು ಪಾದದ ಅಡಿಯಲ್ಲೇ ಅವನು ತನ್ನ ಜೀವವನ್ನು ಸಹ ಬಿಡ್ತಾನೆ. ಇವತ್ತಿಗೂ ಇದೊಂದು ಚರ್ಚೆಯ ವಿಷಯ, ಈ ರಾಮ ಯಾಕೆ ಇದರಲ್ಲಿ ಬಂದು ಬಾಣ ಬಿಡಲಿಲ್ಲ ಅಂತ. ಹಾಗಂದ್ರೆ ರಾಮ ಯಾಕೆ ಇದರಲ್ಲಿ ಬಿಡಲಿಲ್ಲ ಅಂದರೆ, ಇಲ್ಲಿ ರಾಮನಿಗೂ ಮತ್ತು ವಾಲಿಗೂ ಯುದ್ಧನೇ ಇರಲಿಲ್ಲ. ಎದುರು ಬದರಾಗಿ ಬಂದು ಯುದ್ಧ ಮಾಡೋದಕ್ಕೆ ಅವರಿಬ್ಬರ ಮಧ್ಯೆ ಯುದ್ಧ ಇರಲಿಲ್ಲ. ರಾಮ ಅವನಿಗೆ ಶಿಕ್ಷೆ ಕೊಟ್ಟ ಅಷ್ಟೇ. ಜೊತೆಯಲ್ಲಿ ಎದುರುಗಡೆ ಬಂದಿದ್ದರೆ ಅವನಿಗಿದ್ದ ವರಬಲದಿಂದ ಅವನು ರಾಮನ ಶಕ್ತಿಯನ್ನು ಸೆಳೆಯೋ ಅವಕಾಶ ಸಹ ಇತ್ತು. ಸೊ ಹಾಗಾಗಿ ರಾಮ ಅವನಿಗೆ ಈ ಶಿಕ್ಷೆಯನ್ನು ಕೊಟ್ಟ. ಅಂದರೆ ನಾವು ಈ ಕತೆ ಮುಖಾಂತರ ಏನು ತಿಳ್ಕೊಬಹುದು ಅಂತ ಹೇಳಿದ್ರೆ, ನಾವೆಷ್ಟೇ ಶಕ್ತಿಶಾಲಿ ಆಗಿರ್ಬೋದು, ನಾವೆಷ್ಟೇ ಬಲವಂತರಾಗಿರ್ಬೋದು, ನಮ್ಮಲ್ಲಿ ಅಹಂಕಾರ ಅನ್ನೋದು ಬರಬಾರ್ದು, ನಮ್ಮಲ್ಲಿ ಮದ ಅನ್ನೋದು ಬರಬಾರ್ದು. ನಮ್ಮ ಅಣ್ಣ ತಮ್ಮಂದರನ್ನು ಬಹಳ ಪ್ರೀತಿಯಿಂದ ನಾವು ನೋಡಬೇಕಾಗುತ್ತೆ.
ಇಲ್ದಿದ್ರೆ ನಮಗಿಂತ ಶಕ್ತಿಶಾಲಿಗಳು ಬಂದಾಗ ನಾವು ಅವರ ಮುಂದೆ ನಾವು ಸೋಲನ್ನು ಒಪ್ಕೋಬೇಕಾಗತ್ತೆ ಅಂತ. ಸೊ ಈ ಒಂದು ಪ್ರಶ್ನೆ ನನ್ನ ಯಾವಾಗಲೂ ಕಾಡ್ತಾನೆ ಇರುತ್ತೆ. ಆದರೆ ವಾಲಿ ಒಬ್ಬ ಮಹಾವೀರ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಇಡೀ ರಾಮಾಯಣದಲ್ಲಿ ವಾಲಿಯ ಪಾತ್ರ ಬಹಳ ಒಂದು. ಮತ್ತೆ ವಾಲಿ ಒಂದು ಮಾತು ಹೇಳ್ತಾನೆ, ರಾಮ ನೀನು ನಿನ್ನ ಹೆಂಡ್ತಿನ ರಾವಣ ಕರ್ಕೊಂಡೋಗಿದ್ದಾನೆ ಅಂತ ನನಗೆ ಗೊತ್ತು, ನೀನು ಸುಗ್ರೀವನ ಬಳಿ ಏನಕ್ಕೆ ಹೋದೆ? ನೀನು ನನ್ನ ಹತ್ರನೇ ಬರ್ಬೋದಾಗಿತ್ತಲ್ಲ. ನನ್ನ ಹತ್ರ ಬಂದಿದ್ದಿದ್ರೆ ಒಂದು ದಿನದಲ್ಲಿ ಒಂದೇ ಒಂದು ಸೂರ್ಯೋದಯ ಆಗಿ ಸೂರ್ಯ ಮುಳುಗಿ ಸೂರ್ಯ ಹುಟ್ಟೋದ್ರೊಳಗಾಗಿ ರಾವಣನ್ನ ಕರ್ಕೊಂಡು ಬಂದು ನಿನ್ನ ಪಾದದಲ್ಲಿ ಬಿಸಾಕ್ತಿದ್ದೆ ಅಂತ. ಅದಾಗಿದೆ. ವಾಲಿ ರಾವಣನ್ನ ಸೋಲಿಸಿ ಅವನ ಮಗನ ತೊಟ್ಲಿಗೆ 10 ತಲೆ ಹುಳು ಅಂತ ಕಟ್ಟಿರ್ತಾನ ಅವನು. ವಾಲಿ ಅಂದರೆ ರಾವಣನಿಗೂ ಭಯ. ನಾನೇ ಆ ಕೆಲಸ ಮಾಡಿಕೊಟ್ಬಿಡ್ತೆ, ಒಂದು ದಿನದಲ್ಲಿ ನಾನು ಮಾಡಿಕೊಡ್ತಿದ್ದೆ ಅಂತ. ರಾಮ ಹೇಳ್ತಾನೆ, ಬೇಡ, ನೀನೇ ಧರ್ಮವನ್ನು ಮೀರಿದೀಯ, ನಿನ್ನ ಸಹಾಯ ನನಗೆ ಅವಶ್ಯಕತೆ ಇಲ್ಲ, ನಾನು ನಿನ್ನ ಸಹಾಯವನ್ನು ತಗೊಳ್ಳುವಂಥ ಅಪೇಕ್ಷೆ ನನಗಿಲ್ಲ ಅಂತ ಹೇಳ್ತಾನೆ. ಆದರೆ ಏನೇ ಆಗಲಿ ಆ ವಾಲಿಯ ಪಾತ್ರ ಅನ್ನೋದು ಬಹಳ ಕಾಡುವಂಥ ಪಾತ್ರ ಇಡೀ ರಾಮಾಯಣದಲ್ಲಿ. ಸೊ ಈ ಒಂದು ಕಥೆಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನನಗೆ ಅನ್ನಿಸ್ತು. ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಇನ್ನೊಂದು ಕಥೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.